ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸಾಕಷ್ಟು ವಿದ್ಯಾರ್ಥಿನಿಯರಲ್ಲಿ ಮೂಡ್ತಿರುವಂತಹ ಒಂದು ಪ್ರಶ್ನೆ ಏನಂದ್ರೆ ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಂತೂ ಪ್ರಕಟ ಆಗ್ಬಿಟ್ಟಿದೆ. ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಮೂರನೇ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿ ಅಂತೂ ಇದೀಗ ಬಂದಿರುವಂತದ್ದು. ಜನವರಿ 3ನೇ ತಾರೀಕು 2025ರಂದು ಒಂದು ಮೂರನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಬಂದಿದ್ದು ಸಾಕಷ್ಟು ವಿದ್ಯಾರ್ಥಿಗಳ ಹೆಸರು ಬಂದು ಕಾಲೇಜ್ ಕೂಡ ಸಿಕ್ಕಿರುವಂತದ್ದು. ಕಡಿಮೆ ಪರ್ಸೆಂಟೇಜ್ ಹೊಂದಿರುವಂತಹ ವಿದ್ಯಾರ್ಥಿಗಳ ಹೆಸರು ಕೂಡ ಬಂದು ಅವರಿಗೆ ಕಾಲೇಜ್ ಸಿಕ್ಕಿರುವಂತದ್ದು. ಆ ವಿದ್ಯಾರ್ಥಿಗಳು ಕೂಡ ತುಂಬಾ ಖುಷಿಯಾಗಿದ್ದಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಸಿಕ್ಕಿರೋ ಕಾಲೇಜ್ ನನಗೆ ಬೇಡ, ನಾನು ನೆಕ್ಸ್ಟ್ ರೌಂಡ್ ಹೋಗಬೇಕು ಅಂತ ವೇಟ್ ಮಾಡ್ತಿದ್ದಾರೆ. ಅಂದ್ರೆ ಫೋರ್ತ್ ರೌಂಡ್ಗೆ ನಂತರದಲ್ಲಿ ಕಳೆದ ರೌಂಡ್ಗಳಲ್ಲಿ ಅಂದ್ರೆ ಥರ್ಡ್ ರೌಂಡ್ ಅಲ್ಲಿ ಸ್ಟಾರ್ ಬಂದಿರುವಂತಹ ವಿದ್ಯಾರ್ಥಿಗಳು ಕೂಡ ಇರುವಂತದ್ದು. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಇದೀಗ ಅವರ ಪ್ರಶ್ನೆ ಏನಂದ್ರೆ 4ನೇ ಸುತ್ತಿನ ಸೀಟು ಹಂಚಿಕೆ ಒಂದುಗಾಗಿ ಪಟ್ಟಿಗಾಗಿ ವೇಟ್ ಮಾಡ್ತಾ ಇರುವಂತದ್ದು. ಫೋರ್ತ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಲಿಸ್ಟ್ ಏನಿದೆಲ್ಲ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅದು ಯಾವಾಗ ಪ್ರಕಟ ಆಗುತ್ತೆ, ಆ ಒಂದು ರೌಂಡ್ಗೆ ಸಂಬಂಧಪಟ್ಟಂತೆ ಆಪ್ಷನ್ ಎಂಟ್ರಿಗಳು ಯಾವಾಗ ಇರುತ್ತೆ, ಅದಕ್ಕೆ ಸೀಟ್ ಮೆಟ್ರಿಕ್ಸ್ ಅನ್ನು ಒಂದು ಥರ್ಡ್ ರೌಂಡ್ ನ ಬಳಿಕ ಉಳಿಕೆ ಆಗುವ ಸೀಟುಗಳ ಸೀಟ್ ಮೆಟ್ರಿಕ್ಸ್ ಯಾವಾಗ ಬರುತ್ತೆ ಆಗಿದ್ರೆ ಏನು ಎತ್ತಂತ ಸಾಕಷ್ಟು ಪ್ರಶ್ನೆಗಳು ವಿದ್ಯಾರ್ಥಿಗಳಲ್ಲಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಎಲ್ಲ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಿರುವಂತದ್ದು. ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಈ ಒಂದು ಥರ್ಡ್ ರೌಂಡ್ ಬಳಿಕ ಒಂದು ಫೋರ್ತ್ ರೌಂಡ್ ಏನಿದೆಯಲ್ಲ ಈ ಒಂದು 4ನೇ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿಗೆ ಸಂಬಂಧಪಟ್ಟಂತೆ ಇಲಾಖೆಯವರು ಏನೇನು ಮಾಹಿತಿ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಕೊತೀರಾ. ಅದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಮಾಹಿತಿಯನ್ನು ನೀವು ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರೋ ಈ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮನ್ನ ಸ್ನೇಹಿತರಿಗೆ ಈಗಲೇ ಅಂದ್ರೆ ವಿಡಿಯೋ ನೋಡಿದ ನಂತರದಲ್ಲಿ ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ. ಯಾಕಂದ್ರೆ ಆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಒಂದು ಸುದ್ದಿಗಳು ಇನ್ಫಾರ್ಮೇಶನ್ಗಳು ಎಲ್ಲೂ ಕೂಡ ತಲುಪ್ತಿರೋದಿಲ್ಲ. ಮತ್ತೆ ಯಾರನ್ನ ಕೇಳಬೇಕು ಏನಿತ್ತಂತ ಕೂಡ ಡೌಟ್ಸ್ ಗಳಿರುತ್ತೆ. ಸೊ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಅವರು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೊಂಡಿದ್ರೆ ಪ್ರತಿಯೊಂದು ಎ ಟು ಝೆಡ್ ಮಾಹಿತಿಗಳು ನಿಮಗೆ ಸಿಗ್ತಾ ಇರುತ್ತೆ ಉಚಿತವಾಗಿನೇ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುತ್ತೆ. ಟೆಲಿಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿ ಸುದ್ದಿ ನೋಟಿಫಿಕೇಶನ್ PDFs ಎಲ್ಲ ಕೂಡ ನಿಮಗೆ ಕ್ವಿಕ್ ಆಗಿ ಬೇಗನೆ ಸಿಗ್ತಾ ಇರುತ್ತೆ. ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಮರೀದೇನೆ ವಿಡಿಯೋ ಶೇರ್ ಮಾಡಿಬಿಡಿ, ಅವರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ವಿದ್ಯಾರ್ಥಿಗಳ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿ ಸುದ್ದಿ ನೋಟಿಫಿಕೇಶನ್ ಎಲ್ಲ ಸಿಗ್ತಾ ಇರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಹಾಯ ಕೂಡ ಆಗಿದೆ ಅಂತ ಹೇಳ್ಬೋದಾಗಿರುತ್ತದೆ. ಅವರ ಒಂದು ಮೆಸೇಜ್ಗಳಿಗೆ ಒಂದು ಪ್ರಶ್ನೆಗಳಿಗೆ ಡೌಟ್ಗಳಿಗೆ ಉತ್ತರನ ಕೂಡ ತಿಳ್ಕೊಂತ ಇದ್ದೀರಾ. ಮೆಸೇಜ್ ಅಥವಾ ಕಾಲ್ ಮುಖಾಂತರ ನಮ್ಮ ಜೊತೆ ಮಾತು ಕೂಡ ಆಡಬಹುದಾಗಿರುತ್ತೆ. ಸಾಕಷ್ಟು ನಾವು ಬಿಸಿ ಇರುವಂತ ಕಾರಣಕ್ಕೆ ರಿಪ್ಲೈಗಳು ಕೂಡ ಮಾಡ್ತಿದ್ವಿ, ಆದ್ರೂ ರಿಪ್ಲೈ ಎಲ್ಲ ತಡ ಆದಿರೋ ಒಂದು ಪಕ್ಷ ವಿಡಿಯೋಸ್ ಕೂಡ ಅಪ್ಡೇಟ್ ಆಗ್ತಿರುತ್ತೆ. ನಿಮಗೆ ಪ್ರತಿಯೊಂದು ವಿಡಿಯೋ ಮುಖಾಂತರ ನಿಮಗೆ ನೋಡೋದ್ರ ಮುಖಾಂತರ ಅರ್ಥಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಪ್ರತಿಯೊಂದನ್ನು ಕೂಡ ಒಂದು ವಿದ್ಯಾರ್ಥಿಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ಪ್ರತಿಯೊಂದು ಸ್ವಲ್ಪ ಸುದೀರ್ಘ ಆದರೂ ಕೂಡ ವಿದ್ಯಾರ್ಥಿಗಳಿಗೆ ವಿಡಿಯೋ ಮಾಡಿ ನಾವು ಅರ್ಥ ಮಾಡಿಸ್ತಾ ಇರುವಂತದ್ದು. ಸೊ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲ ಸ್ನೇಹಿತರಿಗೆ ವಿಡಿಯೋನ ಶೇರ್ ಕೂಡ ಮಾಡಿ, ಅವರಿಗೆ ಸಹಾಯ ಆಗುತ್ತೆ. ನಿಮ್ಮ ಶೇರ್ ಏನಿದೆಯಲ್ಲ ಅದು ಆ ವಿದ್ಯಾರ್ಥಿಗಳ ಒಂದು ಸೀಟ್ ಸಿಗ್ಲಿಕ್ಕೆ ಸಹಾಯ ಆಗ್ಬೋದು ಅಂತ ಹೇಳ್ತಾ, ಸೊ ಈಗ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಪ್ರಕಟ ಆಗೋ ತನಕ ಎಲ್ಲ ವಿದ್ಯಾರ್ಥಿಗಳು ಏನು ಎತ್ತ ಸೀಟ್ ಸಿಗುತ್ತೆ ಇಲ್ವಾ ಅಥವಾ ನಮಗೆ ಫೋರ್ತ್ ರೌಂಡ್ ತನಕ ಕಾಯ್ಬೇಕಂತೆಲ್ಲ ವೇಟ್ ಮಾಡ್ತೀರಿ. ಈಗ ಸೀಟ್ ಅಲಾಟ್ಮೆಂಟ್ ಆಗಿರುವಂತದ್ದು ಬಹುತೇಕ ವಿದ್ಯಾರ್ಥಿಗಳಿಗೆ ಸೀಟ್ಗಳು ಸಿಕ್ಕಿರುವಂತದ್ದು. ಸೊ ಇನ್ನು ಕೆಲ ವಿದ್ಯಾರ್ಥಿಗಳಿಗೆ ಬಹುತೇಕವಾಗಿ ಉತ್ತರ ಕರ್ನಾಟಕ ಭಾಗದ ಒಂದು ವಿದ್ಯಾರ್ಥಿಗಳಿಗೆ ಅವರಿಗೆ ಸ್ಟಾರ್ ಮಾರ್ಕ್ಗಳು ಬಂದಿದೆ. ಯಾಕಂದ್ರೆ ಆ ವಿದ್ಯಾರ್ಥಿಗಳು ಆ ಒಂದು ಭಾಗದಲ್ಲೇ ನನಗೆ ಸೀಟ್ ಬೇಕು ಅಂದ್ಬಿಟ್ಟು ಪರ್ಸೆಂಟೇಜ್ ಕಡಿಮೆ ಇದ್ರು ಕೂಡ ವಿದ್ಯಾರ್ಥಿಗಳು ಅಥವಾ ಸೀಟ್ ಇಲ್ಲ ಅಂದ್ರೂ ಕೂಡ ಅದೇ ಭಾಗದ ಕಾಲೇಜುಗಳನ್ನು ಆಯ್ಕೆ ಮಾಡಿರ್ತಾರೆ. ಆ ಕಾರಣಕ್ಕೆ ಅವರಿಗೆ ಸ್ಟಾರ್ ಮಾರ್ಕ್ಗಳು ಬಂದಿರುವಂತದ್ದು. ಇದೀಗ ಆ ವಿದ್ಯಾರ್ಥಿಗಳಾಗಿರ್ಬೋದು ಇತರ ವಿದ್ಯಾರ್ಥಿಗಳಾಗಿರ್ಬೋದು ಫೋರ್ತ್ ರೌಂಡ್ಗೆ ಕಾಯ್ತಿದಾರಲ್ಲ, ಈ ವಿದ್ಯಾರ್ಥಿಗಳಿಗೆ 4ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿಗೆ ಸಂಬಂಧಪಟ್ಟಂತೆ ಡೌಟ್ಸ್ ಗಳಿತ್ತು. ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಈ ಕುರಿತು ಏನು ಮಾಹಿತಿನ ಕೊಟ್ಟಿದ್ದಾರೆ, ಫೋರ್ತ್ ರೌಂಡ್ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸ್ಕೊಡಿ ನಮಗೆ. ಸೊ ನಾವು ಫೋರ್ತ್ ರೌಂಡ್ಗೆ ವೇಟ್ ಮಾಡ್ತಿದೀವಿ ಅಥವಾ ನಮಗೆ ಸಿಕ್ಕಿರುವಂತ ಕಾಲೇಜ್ ಬೇಡ, ನಾವು ಫೋರ್ತ್ ರೌಂಡ್ ಆಯ್ಕೆ ಮಾಡ್ಕೊಂಡಿದೀವಿ ಅಥವಾ ಲಿಸ್ಟ್ ಗಳಲ್ಲಿ ನಮ್ದು ಹೆಸರೇ ಬಂದಿಲ್ಲ, ನಮಗೆ ಫೋರ್ತ್ ರೌಂಡ್ಗೆ ಪರಿಗಣನೆ ಮಾಡ್ತಾರೆ, ಅವಕಾಶ ಕೊಡ್ತಾರೆ ಅಂತೆಲ್ಲ ಕೇಳ್ತಾ ಇದೀರಿ. ಅದ್ರ ಬಗ್ಗೆ ಹೇಳಿದ್ರೆ ಸೊ ವಿದ್ಯಾರ್ಥಿಗಳಿಗೆ ಫೋರ್ತ್ ರೌಂಡ್ಗೆ ಯಾರು ಎಲಿಜಿಬಲ್ ಇರ್ತಾರೆ ಅಂತ ಮೊದಲನೇದಾಗಿ ಹೇಳಿದ್ರೆ ಥರ್ಡ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಏನು ಪ್ರಕಟ ಆಯ್ತಲ್ಲ ಅದರಲ್ಲಿ ಮೊದಲನೇ ಬಾರಿಗೆ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬಂದು ಸ್ಟಾರ್ ಬಂದಿರುವಂತ ವಿದ್ಯಾರ್ಥಿಗಳು ಫೋರ್ತ್ ರೌಂಡ್ಗೆ ಎಲಿಜಿಬಿಲಿಟಿ ಇರ್ತೀರಾ, ನೀವು ಕೂಡ ಅರ್ಹ ಇರ್ತೀರಾ, ನೀವು ವೆರಿಫಿಕೇಶನ್ ಆಗಿ ಎಲ್ಲ ಆಗಿರುತ್ತೆ. ಥರ್ಡ್ ರೌಂಡ್ ಅಲ್ಲಿ ಮಾತ್ರ ನಿಮ್ದು ಹೆಸರು ಬಂದಿರುತ್ತೆ. ಆ ಕಾರಣಕ್ಕೆ ನೀವು ಫೋರ್ತ್ ರೌಂಡ್ ಆಪ್ಷನ್ ಎಂಟ್ರಿ ಎಲ್ಲ ಮಾಡಿ ನೀವು ಸೀಟನ್ನು ಪಡ್ಕೊಳ್ಳೋದಕ್ಕೆ ಅರ್ಹತೆ ಇರುತ್ತೆ. ನೀವು ಆಪ್ಷನ್ ಎಂಟ್ರಿ ಯಾವ ತರ ಮಾಡ್ತೀರಾ ಅದ್ರ ಬೇಸ್ ಮೇಲೆ ನಿಮಗೆ ಸ್ಟಾರ್ ಆರ್ ಬರ್ಬೋದು ಅಥವಾ ಸೀಟ್ ಆರ್ ಸಿಗ್ಬೋದು. ನಂತರದಲ್ಲಿ ಥರ್ಡ್ ರೌಂಡ್ ಅಲ್ಲಿ ಮಾತ್ರ ಕಾಲೇಜ್ ಸಿಕ್ಕಿದೆ ನನಗೆ. ಕಳೆದ 2 ರೌಂಡ್ಗಳಲ್ಲಿ ವೆರಿಫಿಕೇಶನ್ ಆದಾಗಿಂದ ನನಗೆ ಕಳೆದ 2 ರೌಂಡ್ಗಳು ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ನನಗೆ ಲಿಸ್ಟ್ ಅಲ್ಲಿ ಹೆಸರೇ ಬಂದಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳು ಕೂಡ ನೀವು ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡೋದ್ರ ಮುಖಾಂತರ ನೀವು ಒಂದು ಆಪ್ಷನ್ ಎಂಟ್ರಿ ಎಲ್ಲ ಮಾಡಿ ಸೀಟನ್ನ ಪಡ್ಕೋಬಹುದಾಗಿರುತ್ತೆ. ಅಥವಾ ನೀವು ಯಾವ ತರ ಆಪ್ಷನ್ ಎಂಟ್ರಿ ಮಾಡ್ತೀರಾ ಅದ್ರ ಮೇಲೆ ಸ್ಟಾರ್ ಬರುತ್ತೆ, ಸೀಟ್ ಬರುತ್ತೆ, ನಿರ್ಧಾರ ಆಗುತ್ತೆ. ಒಟ್ಟಲ್ಲಿ ನೀವು ನೆಕ್ಸ್ಟ್ ರೌಂಡ್ ಆಯ್ಕೆ ಮಾಡಬೇಕಿರುತ್ತೆ. ಸೀಟ್ ಸಿಕ್ಕಿರುವಂತವ್ರು ಸಿಕ್ಕ ಕಾಲೇಜು ಬೇಡ ಅಂದ್ರೆ ಯಾವ ತರ ಆಯ್ಕೆ ಮಾಡೋದಂತ ವಿಡಿಯೋ ಕೂಡ ಇದೆ, ಅದನ್ನ ಕೂಡ ನೋಡ್ಕೊಳ್ಳಿ. ನಂತರದಲ್ಲಿ ಇದೀಗ ಕಳೆದ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಸ್ಟಾರ್ ಮಾರ್ಕ್ ಬಂದಿತ್ತು, 2 ರೌಂಡ್ ಅಲ್ಲಿ ಸ್ಟಾರ್ ಬಂದಿರುವಂತ ವಿದ್ಯಾರ್ಥಿಗಳು ಪರಿಗಣನೆ ಆಗ್ತೀರಾ ಅಂದ್ರೆ ಆ ವಿದ್ಯಾರ್ಥಿಗಳಿಗೆ ಥರ್ಡ್ ರೌಂಡ್ ಅಲ್ಲಿ ಹೆಸರು ಬಂದಿಲ್ಲ, ಅವ್ರು ಫೋರ್ತ್ ರೌಂಡ್ಗೂ ಕೂಡ ಪರಿಗಣನೆ ಆಗೋದಿಲ್ಲ. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜ್ ಸಿಕ್ಕಿತ್ತು, ನನ್ನ ಫೋರ್ತ್ ರೌಂಡ್ಗೆ ಪರಿಗಣಿಸ್ತಾರೆ ಅಂದ್ರೆ ಥರ್ಡ್ ರೌಂಡ್ ಕೂಡ ನೀವು ಆಪ್ಷನ್ ಎಲ್ಲ ಮಾಡಿರ್ತೀರಾ, ಬಟ್ ನೀವು ಹೆಸರು ನಿಮ್ದು ಬಂದಿರೋದಿಲ್ಲ, ನಿಮ್ನ ಕೂಡ ಫೋರ್ತ್ ರೌಂಡ್ಗೆ ಪರಿಗಣಿಸೋದಿಲ್ಲ. ಈಗ ಅರ್ಥ ಆಯ್ತು ನಿಮಗೆ. ಹೀಗಾಗಿದ್ರೆ ಫೋರ್ತ್ ರೌಂಡ್ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಡ್ಮಿಷನ್ ಆಗಿದ್ದಕ್ಕೆ ಕೊನೆ ದಿನಾಂಕಗಳು ಎಲ್ಲ ಯಾವಾಗ ಏನು ಎತ್ತ ಇಲಾಖೆಯವರು ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡುವಂತಿದ್ದಾರೆ. ವಿದ್ಯಾರ್ಥಿಗಳು ಇವಾಗ ಒಂದು ಥರ್ಡ್ ರೌಂಡ್ ಬಳಿಕ ಕಾಲೇಜ್ ಸೀಟ್ ಸಿಕ್ಕಿರುವಂತಹ ವಿದ್ಯಾರ್ಥಿಗಳಿಗೆ ಜನವರಿ ತಿಂಗಳ 6, 2025 ಜನವರಿ 3ಕ್ಕೆ ಸೆಲೆಕ್ಷನ್ ಲಿಸ್ಟ್ ಬಂತು. ಜನವರಿ 6ನೇ ತಾರೀಕು 2025 ಒಳಗಾಗಿ ಸಿಕ್ಕಿರುವಂತಹ ಕಾಲೇಜಿಗೆ ಅಡ್ಮಿಷನ್ ಸ್ಲಿಪ್ ಅನ್ನ ಪಡೆದು ಅಡ್ಮಿಷನ್ ಆಗಲಿಕ್ಕೆ ಈ ಒಂದು ಥರ್ಡ್ ರೌಂಡ್ ಅಲ್ಲಿ ಕಾಲೇಜ್ ಸಿಕ್ಕಿರುವಂತಹ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಚಲನ್ ಡೌನ್ಲೋಡ್ ಮಾಡಿ ಅಡ್ಮಿಷನ್ ಸ್ಲಿಪ್ ಪಡ್ಕೋಬೇಕಿರುತ್ತೆ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸಿಕ್ಕಿರೋ ಕಾಲೇಜ್ ಬೇಡ ಆ ವಿದ್ಯಾರ್ಥಿಗಳು ಫೋರ್ತ್ ರೌಂಡ್ಗೆ ನಾನು ಹೋಗ್ತೀನಿ ಅಂತಕ್ಕಂಥ ಒಂದು ಸೆಲೆಕ್ಟ್ ಮಾಡಬೇಕಿರುತ್ತೆ. ಆಪ್ಷನ್ ಎಂಟ್ರಿಯಲ್ಲಿ ಅಂದ್ರೆ
ನೆಕ್ಸ್ಟ್ ಫಾರ್ ಆಪ್ಷನ್ ಅಂತ ವಿದ್ಯಾರ್ಥಿಗಳು ಏನಿರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡಬೇಕಿರುತ್ತೆ ವಿದ್ಯಾರ್ಥಿಗಳು. ಅಂದ್ರೆ ನೆಕ್ಸ್ಟ್ ರೌಂಡ್ ಅನ್ನ ಆಯ್ಕೆ ಬಯಸ್ತೀನಿ ಅಂತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡಬೇಕು. ಯಾರಿಗೆ ಥರ್ಡ್ ರೌಂಡ್ ಸೀಟ್ ಸಿಕ್ಕಿ ಆ ಕಾಲೇಜ್ ಬೇಡ ಅಂದ್ರೆ ಅವ್ರು ಮಾತ್ರ ಓಕೆ ಆಗ್ತೀರಾ ನೆಕ್ಸ್ಟ್ ರೌಂಡ್ಗೆ. ಈ 6ನೇ ತಾರೀಕು ಜನವರಿ ಒಳಗಡೆ ವಿದ್ಯಾರ್ಥಿಗಳು ಸೆಲೆಕ್ಟ್ ಮಾಡಬೇಕು. ನಂತರದಲ್ಲಿ ಸ್ಟಾರ್ ಮಾರ್ಕ್ ಬಂದಿರೋ ಆಟೋಮೆಟಿಕ್ ಆಗಿ ನೀವು ಸೆಲೆಕ್ಟ್ ಆಗ್ತೀರಾ. ಇನ್ನೊಂದು ಪ್ರಮುಖವಾಗಿ ವಿದ್ಯಾರ್ಥಿಗಳ ಪ್ರಶ್ನೆ ಏನಂದ್ರೆ ಒಂದು ಸೆಲೆಕ್ಟ್ ಮಾಡ್ಲಿಕ್ಕೆ ಜನವರಿ 6 ಕೊನೆ ದಿನಾಂಕ ಆಗಿರುತ್ತೆ. ಜನವರಿ 9ನೇ ತಾರೀಕು ತನಕ ಅಡ್ಮಿಷನ್ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ಥರ್ಡ್ ರೌಂಡ್ ಸೀಟ್ ಸಿಕ್ಕಿರೋರೆಲ್ಲರಿಗೂ ಕೂಡ ಜನವರಿ 9ನೇ ತಾರೀಕು ತನಕ ಅಡ್ಮಿಷನ್ ಆಗ್ಲಿಕ್ಕೆ ಅವಕಾಶ ಇರುತ್ತೆ ಅಭ್ಯರ್ಥಿಗಳೇ. ಅರ್ಥ ಮಾಡ್ಕೊಳ್ಳಿ. ಜನವರಿ 9ನೇ ತಾರೀಕು ತನಕ ನೀವು ಕೊಡ್ಲಿಕ್ಕೆ ಆಗಲ್ಲ. ಜನವರಿ 6ನೇ ತಾರೀಕು ಒಳಗಡೆ ಚಲನೇನು ಓಪನ್ ಆಗ್ತಿರುತ್ತಲ್ಲ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡಲಿಕ್ಕೆ, ಆ ಸಂದರ್ಭದಲ್ಲಿ ನೀವು ನೆಕ್ಸ್ಟ್ ರೌಂಡ್ ಅಂತ ಆಯ್ಕೆ ಮಾಡ್ಕೋಬೇಕಿರುತ್ತೆ. ಈಗ ಥರ್ಡ್ ರೌಂಡ್ ಆಯ್ತು. ಫೋರ್ತ್ ಅನ್ನೋ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಸೀಟ್ ಮೆಟ್ರಿಕ್ಸ್ ಎಲ್ಲ ಯಾವಾಗ ಬರುತ್ತೆ, ಈ ಕುರಿತು ಇಲಾಖೆ ಕಡೆಯಿಂದ ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ತಿಳಿಸುವಂತಂದ್ರೆ ಪ್ರಮುಖವಾಗಿ ಒಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಥರ್ಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿರುವಂತಹ ವಿದ್ಯಾರ್ಥಿಗಳಿಗೆ ಫೋರ್ತ್ ರೌಂಡ್ ಅಲ್ಲಿ ಸಿಗುತ್ತಾ ಸಿಗಲ್ವಾ ಹೇಳಿಕ್ ಬರೋದಿಲ್ಲ. ಸೊ ಈಗ ನಿಮಗೆ ಸಿಕ್ಕಿರುವಂತಹ ಕಾಲೇಜಿಗೆ ವಿದ್ಯಾರ್ಥಿಗಳು ಅಡ್ಮಿಷನ್ ಆದ್ರೆ ಬೆಟರ್ ಅಂತ ಹೇಳ್ತೀನಿ. ಯಾಕಂದ್ರೆ ನಂತರದಲ್ಲಿ ಅಂದ್ರೆ ಕಾಲೇಜ್ ಬಗ್ಗೆ ಎಲ್ಲ ವಿಚಾರಿಸಿ ಆ ನಂತರದಲ್ಲಿ ಅಡ್ಮಿಷನ್ ಸ್ಲಿಪ್ ಎಲ್ಲ ತಗೊಂಡು ಆಮೇಲೆ ನೀವು ಅಡ್ಮಿಷನ್ ಆಗಿ. ಬಟ್ ತೀರಾ ಸಮಸ್ಯೆ ಇದೆ ಕಾಲೇಜಲ್ಲಿ ಆಗದೇ ಇಲ್ಲ ಇನ್ನೊಂದು ಮತ್ತೊಂದು ರೀಸನ್ ಇಂದ ಫೋರ್ತ್ ರೌಂಡ್ ಸ್ಕಿಪ್ ಹೋಗ್ಬೋದಾಗಿರುತ್ತೆ. ನೀವು ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಪರಿಗಣನೆ ಆಗ್ತೀರಾ, ಇಲ್ಲ ಅಂದ್ರೆ ಉಪಯೋಗ ಇರೋದಿಲ್ಲ. ನೀವು ಸೆಲೆಕ್ಟ್ ಮಾಡಿಲ್ಲ ಫೋರ್ತ್ ರೌಂಡ್ ಮಾತ್ರ ಹೋಗ್ಬೋದೇನೋ, ನಾನು ಆಪ್ಷನ್ ಎಂಟ್ರಿ ಮಾಡಿದ್ರೆ ಓಕೆ ಆಗುತ್ತೆ, ಹಂಗೆಲ್ಲ ಆಗೋದಿಲ್ಲ. ಸೀಟ್ ಸಿಕ್ಕಿರೋರು ನೆಕ್ಸ್ಟ್ ರೌಂಡ್ ಅಂದ್ರೆ ಕಾಲೇಜ್ ಹೆಸರು ಬಂದಿರುವಂತ ವಿದ್ಯಾರ್ಥಿಗಳು ಇದಿರಲ್ಲ ಅವರು ನೆಕ್ಸ್ಟ್ ರೌಂಡ್ ಕೊಡಲೇಬೇಕಿರುತ್ತೆ. ಕಾಲೇಜ್ ಲಿಸ್ಟ್ ಅಲ್ಲಿ ಹೆಸರು ಒಂದು ಸ್ಟಾರ್ ಬಂದಿರುವಂತವರು ನೆಕ್ಸ್ಟ್ ರೌಂಡ್ ಕೊಟ್ಟಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಬರ್ತೀರಾ ನೀವು. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಯಾರಿಗೆ ಏನೇನು ಎತ್ತ ಅಂತ. ಯಾಕಂದ್ರೆ ಇದನ್ನ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಇದನ್ನ ಹೇಳಬೇಕಾಗಿದೆ, ವಿದ್ಯಾರ್ಥಿಗಳಿಗೆ ಆ ಕಾರಣಕ್ಕೆ ತಿಳಿಸ್ತಾ ಇರುವಂತದ್ದು. ಇದೀಗ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಸೀಟ್ ಮೆಟ್ರಿಕ್ಸ್ ಆಪ್ಷನ್ ಎಂಟ್ರಿ ಬಗ್ಗೆ ಇಲಾಖೆಯವರು ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ನಂತರದಲ್ಲಿ ವಿದ್ಯಾರ್ಥಿಗಳು ಅದನ್ನ ಫಾಲೋ ಮಾಡಿ ವಿದ್ಯಾರ್ಥಿಗಳು ಒಂದು ಸೀಟನ್ನ ಪಡ್ಕೋಬಹುದು, ಅಡ್ಮಿಷನ್ ಆಗ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ತಿಳಿಸ್ತಾ ಇರುವಂತದ್ದು. ಬನ್ನಿ ಸ್ಕ್ರೀನ್ ಮುಖಾಂತರ ನೋಡೋಣ. ವಿದ್ಯಾರ್ಥಿಗಳು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ವಿಶೇಷ ಸೂಚನೆಗಳ ಅಭ್ಯರ್ಥಿಗಳು ಮಾಹಿತಿನ ಕೊಟ್ಟಿದ್ದರು. ಸೀಟ್ ಸಿಕ್ಕಿರುವಂಥ ಅಭ್ಯರ್ಥಿಗಳು ನೆಕ್ಸ್ಟ್ ರೌಂಡ್ಗೆ ಹೋಗೋದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅಪ್ಟೆಂಡ್ ಫಾರ್ ಸೆಕೆಂಡ್ ರೌಂಡ್ ಅಂತ ಎಲ್ಲ ವಿದ್ಯಾರ್ಥಿಗಳು ಅಂದರೆ ಸೀಟ್ ಸಿಕ್ಕಿರದೇ ಇರೋರು ಆಯ್ಕೆ ಮಾಡ್ಕೋಬಹುದು. ಎರಡನೇ ಸುತ್ತಿಗೆ ವಿದ್ಯಾರ್ಥಿಗಳಿಗೆ ಒಬ್ಬ ವಿದ್ಯಾರ್ಥಿಗೆ ಒಂದು ಬಾರಿ ಮಾತ್ರ ಅವಕಾಶ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ರು. ಇದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ಕೂಡ ಮಾಹಿತಿನ ತಿಳಿಸಿರುವಂಥದ್ದು. ವಿದ್ಯಾರ್ಥಿಗಳಿಗೆ ದಾಖಲಾತಿ ಪ್ರಕ್ರಿಯೆ ವೇಳಾಪಟ್ಟಿಯಲ್ಲಿ ಪ್ರಮುಖವಾದಂಥ ಅಂಶಗಳನ್ನು ಕೊಟ್ಟಿರುವಂಥದ್ದು. ಅದರಲ್ಲಿ ಒಂದು ಫೋರ್ತ್ ರೌಂಡ್ಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ತಿಳಿಸುವಂಥದ್ದು ಇಲ್ಲಿ ಗಮನಿಸ್ತಾ ಇರೋದಾಗಿರುತ್ತೆ. ವಿದ್ಯಾರ್ಥಿಗಳು ಸೀಟನ್ನು ಥರ್ಡ್ ರೌಂಡ್ದು ಜನವರಿ 3ಕ್ಕೆ ಅವರು 2025 ಪ್ರಕಟ ಮಾಡಿದರೆ ಜನವರಿ 4ರಿಂದ 6 ತನಕ ಅಡ್ಮಿಷನ್ ಸ್ಲಿಪ್ನ ಪಡ್ಕೋಬೋದಾಗಿರುತ್ತೆ. ಸಿಟಿ ಡೈಟ್ ಅಥವಾ ವೆರಿಫಿಕೇಷನ್ ಸೆಂಟರ್ ಹೋಗೋದ್ರ ಮುಖಾಂತರ. ನಂತರದಲ್ಲಿ ಜನವರಿ 9ನೇ ತಾರೀಕು ಒಳಗಡೆ ವಿದ್ಯಾರ್ಥಿಗಳು ಸಿಕ್ಕ ಕಾಲೇಜಿಗೆ ಅಡ್ಮಿಷನ್ ಸ್ಲಿಪ್ ಪಡ್ಕೊಂಡು ಅಡ್ಮಿಷನ್ ಆಗಬೇಕು. ಹಾಗೆ ಪ್ರಮುಖವಾಗಿ ಜನವರಿ 10, 2025ರಿಂದ ಜನವರಿ 13, 2025 ತನಕ ವಿದ್ಯಾರ್ಥಿಗಳಿಗೆ ಉಳಿಕೆಯಾಗಿರುವ ಸೀಟ್ ಮೆಟ್ರಿಕ್ಸ್ ಏನಿದೆಲ್ಲ ಥರ್ಡ್ ರೌಂಡ್ನ ಬಳಿಕ ಸೀಟ್ ಮೆಟ್ರಿಕ್ಸ್ ಯಾವಾಗ ಬರುತ್ತೆ ಅಂದರೆ 3ನೇ ರೌಂಡ್ನ ಬಳಿಕ 3ನೇ ಸುತ್ತಿನ ಸೀಟು ಹಂಚಿಕೆ ಆದ ನಂತರ ಉಳಿಕೆ ಆಗುವ ಸೀಟುಗಳ ಸೀಟ್ ಮೆಟ್ರಿಕ್ಸನ್ನು ಪ್ರಕಟಣೆಯನ್ನು ಹಾಗೂ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿನ ಜನವರಿ 10ನೇ ತಾರೀಕು ಸೀಟ್ ಮೆಟ್ರಿಕ್ಸ್ ಬರುವಂಥದ್ದು ಇರುತ್ತೆ. ವಿದ್ಯಾರ್ಥಿಗಳಿಗೆ ಜನವರಿ 10ರಿಂದ ಜನವರಿ 13ನೇ ತಾರೀಕು ತನಕ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಹಾಗೂ 4ನೇ ಸುತ್ತಿನ ಸೀಟು ಹಂಚಿಕೆ ಒಂದು ಪಟ್ಟಿ ಏನಿದೆಯಲ್ಲ ಅದನ್ನ ಯಾವಾಗ ಪ್ರಕಟ ಮಾಡ್ತಾರೆ ಅಂದರೆ ಜನವರಿ 15, 2025 ಜನವರಿ 15ನೇ ತಾರೀಕು 2025ರಂದು 4ನೇ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟ ಆಗ್ತಾ ಇರುವಂಥದ್ದು. ಫೋರ್ತ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬರುತ್ತೆ ಅಂದರೆ ಜನವರಿ 15, 2025ಕ್ಕೆ. 4ನೇ ರೌಂಡ್ನಲ್ಲಿ ಸೀಟ್ ಸಿಕ್ಕಂಥ ಅಭ್ಯರ್ಥಿಗಳು ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಸಿಟಿ ಡಯಟ್ ಎಲ್ಲ ಹೋಗೋದ್ರ ಮುಖಾಂತರ ಅಡ್ಮಿಷನ್ ಸ್ಲಿಪ್ನ ಅಂದರೆ ವೆರಿಫಿಕೇಷನ್ ಸೆಂಟರ್ಗೆ ಹೋಗೋದ್ರ ಮುಖಾಂತರ ಅಡ್ಮಿಷನ್ ಸ್ಲಿಪ್ ಪಡ್ಕೊಳ್ಳೋದಕ್ಕೆ ಜನವರಿ 16ರಿಂದ ಜನವರಿ 17ನೇ ತಾರೀಕು ತನಕ ಅವಕಾಶ ಕೊಟ್ಟಿರ್ತಾರೆ. ಈ ಡೇಟಲ್ಲಿ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೋಬೇಕು. 4ನೇ ಸುತ್ತಲೂ ಸೀಟ್ ಸಿಕ್ಕಂಥ ಅಭ್ಯರ್ಥಿಗಳು ಅಡ್ಮಿಷನ್ ಸ್ಲಿಪ್ಪನ್ನು ಪಡೆದವರು ಕಾಲೇಜಿಗೆ ಅಡ್ಮಿಷನ್ ಆಗಲಿಕ್ಕೆ ಕೊನೆ ದಿನಾಂಕ ಪ್ರಕಟಣೆ ಬಂದುಬಿಟ್ಟು ಜನವರಿ 20, 2025ನೇ ತಾರೀಕು ಒಳಗಡೆ ಸಿಕ್ಕ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮೇಲ್ಕಂಡ ವೇಳಾಪಟ್ಟಿ ಯಾವ್ದಾರ ಬದಲಾವಣೆ ಇದ್ದರೆ ಇಲಾಖಾ ವೆಬ್ಸೈಟ್ನಲ್ಲೇ ಮಾಹಿತಿನ ಕೊಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈ ಒಂದು ಸುದ್ದಿ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.